ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ. ಇವತ್ತು ನಾವು ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನಂದರೆ ಚಿನ್ನಮ್ಮಗೆ ಸುಮಾರು ದಿನ ಆಯಿತು ಮಾಲ್ಗೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅವಳು ತುಂಬ ಹಠ ಮಾಡ್ತಾಯಿದ್ಲು. ಹಂಗಾಗಿ ಚಿಕ್ಕುನ ಫಸ್ಟ್ ಟೈಮ್ ಇವತ್ತು ಕರ್ಕೊಂಡು ಹೋಗ್ತಾ ಇರೋದು. ಇಷ್ಟು ದಿನ ಒಂದು ವರ್ಷದಿಂದ ಅವಳನ್ನ ಕರ್ಕೊಂಡೇ ಹೋಗಿರಲಿಲ್ಲ. ಸ್ವಲ್ಪ ಚಿಕ್ಕವಳಿದ್ಲಲ್ಲ, ಆಟ ಆಡೋದಕ್ಕೆಲ್ಲ ಆಗೋದಿಲ್ಲ ಅಂಥೇಳಿ ಈಗ ಸ್ವಲ್ಪ ಆಡ್ಬೋದು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಚಿಕ್ಕುಗೇನು ಅಷ್ಟೊಂದೆಲ್ಲ ಗೇಮ್ಸ್ ಇರೋದಿಲ್ಲ ಅಲ್ಲಿ ಆಡೋದಕ್ಕೆ, ಬಟ್ ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಚಿನ್ನಮ್ಮ ಸ್ಕೂಲಿಂದ ಬಂದಮೇಲೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಮನೇಲಿ ಅಮ್ಮ ಅತ್ತೆ ಇಬ್ಬರು ಚಾಮುಂಡಿ ಬೆಟ್ಟಕ್ಕೆ ಬೇರೆ ಹೋಗಿದ್ದಾರೆ. ಇವರಿಬ್ಬರನ್ನ ಮೇಂಟೈನ್ ಮಾಡೋದು ನನಗೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿ ಇವತ್ತು ಹೋಗೋಣ, ಹೆಂಗಿದ್ರು ಮನೇಲೂ ನೋಡ್ಕೊಳ್ಬೇಕು, ಈಚೆ ಆದರೆ ಸ್ವಲ್ಪ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಮಧ್ಯಾಹ್ನ ಅವರಿಬ್ರಿಗೂ ಊಟ ಮಾಡಿಸ್ಕೊಂಡೆ. ಯಾಕಂದರೆ ಅವರಿಬ್ಬರು ಹೊರಗಡೆ ಎಲ್ಲೂ ಏನೂ ತಿನ್ನೋದಿಲ್ಲ, ಅದಕ್ಕೋಸ್ಕರ ಮಾಡಿಸ್ಕೊಂಡ್ವಿ. ನನಗೆ ಟೈಮ್ ಆಗೋಯ್ತು, ಮನೇಲಿ ಏನೂ ಮಾಡಲಿಲ್ಲ ಮಧ್ಯಾಹ್ನ ಲಂಚ್ಗೆ. ಅದಕ್ಕೋಸ್ಕರ ಇಲ್ಲೇ ಆನ್ ದಿ ವೇ ಸಾಗರಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀವಿ. ನನಗೆ ಇಲ್ಲಿ ಸ್ನ್ಯಾಕ್ಸು ಮತ್ತು ಫುಡ್ಡೆಲ್ಲ ತುಂಬ ಇಷ್ಟ ಆಗುತ್ತೆ. ಕಾಲೇಜ್ ಟೈಮಿಂದನೂ ಕೂಡ ಅಷ್ಟೇ, ತುಂಬ ಇಷ್ಟ. ಇಲ್ಲಿ ಇದು ನೋಡಿ, ದಬೇಲಿ ಅಂತ ಹೇಳಿ, ಇದು ಗುಜರಾತದ ಚಾಟು. ನಾನಿಲ್ಲಿ ಬಂದಾಗೆಲ್ಲ ಇದನ್ನು ಕಂಪಲ್ಸರಿ ತಿಂತೀನಿ, ಕಂಪಲ್ಸರಿ ಟ್ರೈ ಮಾಡ್ತೀವಿ. ತುಂಬಾ ಇಷ್ಟ ನನಗೆ ಇದು. ಮಿಸ್ ಇಲ್ಲ, ನಾನು ಯಾವಾಗ ಇಲ್ಲಿಗೆ ಬಂದ್ರೂ, ನಾನು ಈ ರೂಟಲ್ಲಿ ಯಾವಾಗಲೇ ಓಡಾಡ್ತಿದ್ದೀವಿ ಅಂದ್ರೂ ಇಲ್ಲಿಗೆ ವಿಸಿಟ್ ಮಾಡೇ ಮಾಡ್ತೀನಿ. ನಿಜ ಎಮ್ಮಿ ಎಮ್ಮಿ ತೋರಿಸೋದು ನೋಡಿ, ಇಷ್ಟ ಸ್ಮಾಲ್ ಪಿಜ್ಜಾ, ಬಟ್ ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ಚಿನ್ನಮ್ಮ ಅಮ್ಮ ನಾನು ತಿನ್ನೋ ಥರ ಪೋಸ್ ಕೊಡ್ತೀನಿ, ನಂದು ವಿಡಿಯೋ ಮಾಡು ಅಂತ ಹೇಳಿ ಆಗ ಮಾಡ್ತಿದ್ದಾಳೆ. ಈ ಜ್ಯೂಸ್ ತಗೊಳ್ತಲ್ಲ, ಕುಡಿಬೇಕಂತಾನೆ. ಏನು ಮಾಡ್ತಾ ಇರೋದೆಲ್ಲ? ಆಯ್ ಚಿಕ್ಕು, ಹಾಯ್. ತರ್ಲೆ ಚಿನ್ನಮ್ಮ, ತರ್ಲೆ ಚಿನ್ನಮ್ಮ, ಏನು ಮಾಡ್ತಿದ್ಯಾ? ತಗೊಂಡಿದ್ದಷ್ಟೇ, ನೀನು ಕುಡಿತಾ ಇರೋರು ನಾವಿಲ್ಲಿ. ಹಾಯ್ ಚಿನ್ನಮ್ಮ, ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಬೈಕಾ? ಇರಲಿ ಇರಲಿ, ಈಗ ನಮ್ಮ ಕಾರ್ ಬಿಟ್ಬಿಟ್ಟು ಬೈಕ್ ಎತ್ಕೊಂಡು ಹೋಗೋಣ. ಹಾಯ್ ಚಿಕ್ಕು, ಹಾಯ್ ಚಿಕ್ಕು, ಚಿಕ್ಕು ಈ ಪಿಜ್ಜಾ ತುಂಬ ಚೆನ್ನಾಗಿದೆ, ಅದಕ್ಕೆ ಇನ್ನೊಂದು ತರಿಸ್ಕೊಂಡಿದ್ದೀನಿ. ಫುಲ್ ಡಯಟ್ ಅಲ್ಲ ಅವ್ರೆ, ಅದಕ್ಕೆ ಮಿನಿ ಪಿಜ್ಜಾ ಎರಡೇ ಎರಡು. ಇಲ್ಲಾಂದರೆ ದೊಡ್ಡ ಅವನಲ್ಲೇ ಕೈ ಹಾಕ್ತಾವನೆ. ಎಲ್ಲ ಟೇಸ್ಟ್ ಮಾಡ್ಬೇಕೇನೋ ಅವನು. ಏನು ಮಗ್ನೆ? ಚಿನ್ನಮ್ಮ ಫುಲ್ ರೇಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಏನಂದರೆ ಮಾಲ್ಗೆ ಕರ್ಕೊಂಡು ಹೊರಟಿರೋ, ಡೈರೆಕ್ಟ್ ಮಾಲ್ಗೆ ಹೋಗಬೇಕು ಅಂತ ಹೇಳಿ. ನಿಮ್ಮಿಬ್ರದ್ದು ಯಾವಾಗಲೂ ತಿನ್ನೋದೇನೆ, ಫಸ್ಟ್ ಮಾಲ್ಗೆ ಹೋಗೋಣ ನಡೀರಿ ಅಂತ ನಮಗೆ ರೇಗ್ತಾ ಇದ್ಲು. ಅಂದರೆ ಅವಳು ಹೊರಗಡೆ ಎಲ್ಲೂ ಏನೂ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅವಳಿಗೆ ಮನೇಲೇ ಊಟ ಮಾಡಿಸ್ಕೊಂಡು ಬಂದ್ವಿ, ಮತ್ತು ಚಿಕ್ಕಗೂ ಕೂಡ. ಮತ್ತು ಲೇಟ್ ಆಗುತ್ತಲ್ಲ ಇನ್ನು ಸಾಯಂಕಾಲ, ಮತ್ತು ಅಂದ್ಬಿಟ್ಟು ನಾವು ಅಲ್ಲೇ ಏನಾದರೂ ತಿಂದ್ಕೊಂಡು ಬಂದ್ವಿ. ನೋಡಿ, ಈಗ ಮಾಲ್ಗೆ ರೀಚ್ ಆದ್ವಿ. ಇವಳಿಗೆ ಲೂಲು ಮಾಲಲ್ಲಿ ಗೇಮ್ಸ್ ಜಾಸ್ತಿ ಇರುತ್ತಲ್ಲ, ಸೊ ಇಲ್ಲಿ ಕರ್ಕೊಂಬಂದ್ರೆ ಫುಲ್ಲು ಖುಷಿ ಅವಳಿಗೆ ಆಟ ಆಡೋದಕ್ಕೆಲ್ಲ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿಬಿಡ್ತಾಳೆ. ಹಾಯ್ ಚಿನ್ನಮ್ಮ, ಎಲ್ಲಿ ಬಂದಿದ್ದೀರ ಮಗ್ನೆ? ಯಾವ ಮಾಲು? ಇತ್ತೀಚೆಗೆ ಚಿಕ್ಕ ಹುಟ್ಟಿದ ಮೇಲೆ ಅವಳನ್ನ ಸ್ವಲ್ಪ ಮಾಲಿಗೆ ಕರ್ಕೊಂಡು ಬರೋದು ಕಡಿಮೆ ಆಗಿದೆ. ಮೊದಲೆಲ್ಲ ಅಂದರೆ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ 2 months ಒನ್ಸ್ ಕಂಪಲ್ಸರಿ ಕರ್ಕೊಂಡು ಬರಲೇಬೇಕಿತ್ತು. ಬಟ್ ಇವಾಗ ಚಿಕ್ಕು ಕೂಡ ಚಿಕ್ಕವಳಿರೋದ್ರಿಂದ ನಾವು ಸ್ವಲ್ಪ ಅಷ್ಟೊಂದು ಫ್ರೀಕ್ವೆಂಟಾಗಿ ಕರ್ಕೊಂಡು ಬರ್ತಾ ಇಲ್ಲ ಅವಳನ್ನು. ಏಯ್ ಕಳ, ಬಿಡೋ ಬಿಡೋ ಬಿಡೋ.
ಬರ್ತಾರೆ ಈಗ. ಅಕ್ಕ ಅಕ್ಕ ಹಾಯ್ ಮಾಡು ಹಾಯ್ ಮಾಡು ಹಾಯ್. ಹಾಯ್ ಏಯ್ ಚಿಕ್ಕುನ ಫಸ್ಟ್ ಟೈಮ್ ನಾವು ಕರ್ಕೊಂಡು ಬಂದಿರೋದ್ರಿಂದ ಅವಳಿಗೆ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಚೆನ್ನಾಗಿ ಆಟ ಆಡ್ತಾ ಇದ್ಲು. ಅಷ್ಟೊಂದು ಏನು ಎಂಜಾಯ್ ಮಾಡಲಿಲ್ಲ, ಬಟ್ ಓಕೆ. ಅಂದರೆ ಏನಂದರೆ ಅವ್ರ ಪಪ್ಪ ಮತ್ತು ಅವ್ರ ಅಕ್ಕ ಯಾವ ಗೇಮ್ ಆಡ್ತಿದ್ದಾರೆ, ಇವಳು ಅದನ್ನೇ ಆಡಬೇಕು ಅಂತ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ಅವಳನ್ನು ಯಾವುದೂ ಗೇಮ್ ಆಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಇಲ್ಲಿ ಪ್ಲೇ ಏರಿಯಾ ಕರ್ಕೊಂಡು ಬಂದೆ. ಸೊ ಹಸ್ಬೆಂಡ್ ಅವಳನ್ನ ಕರ್ಕೊಂಡೋದ್ರು, ನಾನು ಅವಳನ್ನ ಆಡಿಸ್ಕೊಂಡು ಬರ್ತೀನಿ, ನೀವಿಬ್ಬರು ಇಲ್ಲಿ ಇವ್ಳನ್ನ ಆಟ ಆಡಿಸು ಅಂತ ಹೇಳಿ. ಬಟ್ ಇಲ್ಲಿ ಅವಳು ಇರಲಿಲ್ಲ ಜಾಸ್ತಿ ಹೊತ್ತು. ಒಂದು ಹಾಫ್ ಆನ್ ಅವರ್ ಇದ್ಲು ಅಷ್ಟೇ, ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವ್ರ ಜೊತೆ ಹೋಗೋಣ ಅಂತ ಹೇಳಿ. ಅಷ್ಟೊಂದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟೇನು ಎಂಜಾಯ್ ಮಾಡಲಿಲ್ಲ ಚಿಕ್ಕು. ಬಟ್ ಚಿನ್ನಮ್ಮನ ಈ ಏಜಲ್ಲಿ ಕರ್ಕೊಂಬಂದಿದ್ವಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ಲು ಅವಳು. ಬಟ್ ಇವಳಂದರೆ ಅವ್ರ ಜೊತೆ ಇರಬೇಕು, ಅವರಿಬ್ಬರು ಎಲ್ಲೋ ಬೇರೆ ಕಡೆ ಹೋದ್ರು ಅನ್ನೋದೊಂದು ಇವಳಿಗೆ ಭಯ ಸ್ಟಾರ್ಟ್ ಆಯಿತು. ಇಲ್ಲಿಂದ ಮತ್ತೆ ಸ್ವಲ್ಪ ಹೊತ್ತಷ್ಟೇ ಆಟ ಆಡಿದ್ದು. ಅಷ್ಟೊಂದು ಇದನ್ನೆಲ್ಲ ನೋಡಿ ಎಕ್ಸೈಟ್ ಏನಾಗಲಿಲ್ಲ ಅವಳು. ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ. ಅಂದರೆ ಅವಳಿಗೆ ಇದೆಲ್ಲ ಏನೋ ಹೊಸದಾಗಿ ಕರ್ಕೊಂಬಂದಿದ್ದೀವಿ ಅನ್ನೋ ಥರ ಇದ್ಲು. ಮತ್ತು ಅವರ ಪಪ್ಪ ಮತ್ತು ಅವ್ರ ಅಕ್ಕ ಬೇರೆ ಇರಲಿಲ್ವಲ್ಲ, ಅದೊಂದು ಅವಳಿಗೆ ಸ್ವಲ್ಪ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನಾವಿಬ್ಬರೇ ಇದ್ದೀವಿ, ಅವರಿಬ್ಬರು ಎಲ್ಲಿ ಹೋದ್ರು ಅನ್ನೋ ಥರ ಅವಳು ಅಷ್ಟೊಂದು ಸ್ವಲ್ಪ ಸೈಲೆಂಟ್ ಆಗೋದ್ಲು. ಕ್ಯಾಚ್ ಹಾಕು. ಎಸ್ ಇನ್ನೊಂದೇನೆಂದರೆ ಅವಳಿಗೆ ಇವಾಗ ನಿದ್ರೆ ಬೇರೆ ಬರ್ತಾ ಇದೆ, ಹಂಗಾಗಿ ಸಪ್ಪಗಿದ್ದಾಳೆ. ನೋಡಿ ಹೋಗೋಣ ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡಿಕೊಂಡ್ಳು. ಬಟ್ ನಾವಿಲ್ಲಿ 1 ಅವರ್ಗೆ ತೊಗೊಂಡಿದ್ವಿ, ಬಟ್ ಅವಳು ಹಾಫ್ ಆನ್ ಅವರ್ ಕೂಡ ಆಡಲಿಲ್ಲ. ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಅವ್ರ ಅಕ್ಕ ಮತ್ತು ಅವ್ರ ಪಪ್ಪ ಎಲ್ಲಿದ್ದಾರೆ ಅಲ್ಲೂ ಕರ್ಕೊಂಡು ಹೋಗೋಣ ಅಂತ ಹೊರಟ್ವಿ ನಾವು. ಇನ್ನೊಂದೇನೆಂದರೆ ವೀಕೆಂಡಲ್ಲಿ ಅಂದರೆ ತುಂಬ ಜನ ಮಕ್ಕಳಿರ್ತಿದ್ರು, ಕ್ರೌಡ್ ಜಾಸ್ತಿ ಇರ್ತಿತ್ತು, ಸ್ವಲ್ಪ ಆಟ ಆಡ್ತಾಯಿದ್ಲು. ಬಟ್ ಇವಾಗ ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಎಲ್ಲ ಖಾಲಿ ಇದೆ, ಯಾರೂ ಮಕ್ಕಳೇ ಇಲ್ಲ. ಇವಳು ಮತ್ತು ಇನ್ನೊಂದು ಪಾಪು ಇತ್ತು, ಇಬ್ಬರೇ ಇದ್ದಿದ್ದು. ಇದು ಕಾರ್ ಗೇಮ್ ಇದೆಯಲ್ಲ, ನಮ್ಮ ಚಿನ್ನಮ್ಮ ಯಾವಾಗಲೇ ಬಂದ್ರೂ ಫಸ್ಟ್ ಇದೊಂದು ಗೇಮ್ ಆಡಿಬಿಡ್ಬೇಕು ಅವಳು. ಮತ್ತು ಹೋಗುವಾಗ ಒಂದು ಸತಿ ಈ ಗೇಮ್ ಆಡಬೇಕು. 2 ಸರ್ತಿ ಆಡ್ತಾಳೆ ಇದನ್ನು. ಇದನ್ನ ಆಡ್ತಾಯಿದ್ರು, ನಾನು ಕರ್ಕೊಂಡು ಬಂದೆ ಚಿಕ್ಕು ನಾನು ಕೂತ್ಕೋಬೇಕು ಅಂದ್ಲು. ಅದಕ್ಕೆ ಅವ್ರ ಪಪ್ಪ ಅದ್ರ ಮೇಲೆ ಕೂರಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ. ಬಟ್ ಚಿಕ್ಕುಗೆ ಇಲ್ಲಿ ಯಾವುದೇ ರೀತಿ ಗೇಮ್ ಇಲ್ಲ, ಸುಮ್ಮನೆ ಅವಳು ಬಂದರೆ ನೋಡಬೇಕಷ್ಟೇ. ಇವು ಆಗ್ತಂಗೆ ಬಿಚ್ಕೊತಾನೆ, ಬಿಚ್ಬಿಟ್ಟು ಕೈ ಕೊಡ್ತಾನೆ ಹಾಕೊಂತ ಮತ್ತೆ. ಲೇ ಕಿಲಾಡಿ ನಂಬರ್ 1 ನೀನು. ಎಂತ ತಲೆ ಉಪಯೋಗಿಸ್ತ ನೋಡು. ಏನಪ್ಪ ಅದು, ಎಷ್ಟು ಹತ್ತೆ ಕೊಡ ಗಂಟೆ ಬಿಡಿಲ್ಲ, ಎಷ್ಟು ಹತ್ತೆ ನನ್ನ ಮಗನೇ. ಹಾಂ
ಚಿನ್ನಮ್ಮ ಏನಾದರೂ ತಿನ್ನಬೇಕು ಅಂತ ಹೇಳಿದ್ಲು. ಹಾಗಾಗಿ ಇಲ್ಲಿ ಫುಡ್ ಕೋರ್ಟಿಗೆ ಕರ್ಕೊಂಡು ಬಂದ್ವಿ. ಅವಳು ಇಲ್ಲಿ ಬಂದಾಗೆಲ್ಲ ಫ್ರೆಂಚ್ ಫ್ರೈಸ್ ತಿಂತಾಳೆ, ಸೊ ಅವಳು ಫ್ರೆಂಚ್ ಫ್ರೈಸ್ ಕೊಡಿಸಿದ್ವಿ. ಹಾಗೆ ಒಂದು ಕೋಕ್ ಏನೋ ತೊಗೊಂಡ್ರು. ಚಿಕ್ಕು ಅದನ್ನು ಕುಡಿಬೇಕು ಅಂತ ಎಷ್ಟು ಹಠ ಮಾಡಿದ್ಲು ಅಂತ ನೀವೇ ನೋಡಿದ್ರಿ ಅಲ್ಲ ವಿಡಿಯೋದಲ್ಲಿ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದಾಳೆ. ನಾವೇನೇ ತಿಂತಿದ್ರು ನಾನೇ ತಿನ್ನಬೇಕು ಅಂತಾಳೆ. ಇವಾಗ ಮತ್ತೆ ಅವಳೇನೋ ಗೇಮ್ ಆಡಬೇಕು ಅಂತೇಳಿ ಮತ್ತೆ ಇಲ್ಲಿ ಕರ್ಕೊಂಡು ಬಂದ್ವಿ. ಡ್ಯಾಶಿಂಗ್ ಕಾರ್ ಏನೋ ಆಡ್ತಿದ್ದಾರೆ. ನನಗೆ ಪರ್ಸ್ನಲಿ ಇದು ತುಂಬಾ ಇಷ್ಟ. ಬಟ್ ಚಿಕ್ಕು ಇರೋದ್ರಿಂದ ನಾನು ಹೋದರೆ ಮತ್ತು ಅವಳು ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಾನು ಆಟ ಆಡಬೇಕು ಅಂತ. ಹಾಗಾಗಿ ನಾನು ಎತ್ಕೊಂಡು ನಿಂತಿದ್ದೆ, ಅವ್ರನ್ನೇ ಆಟ ಆಡಿಸ್ಕೊಂಡು ಬನ್ನಿ ಅಂತೇಳಿ ಕಳಿಸ್ದೆ. ಬಟ್ ನನಗೆ ತುಂಬ ಇಷ್ಟ ಇದು ಆಡೋದಕ್ಕೆ. ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಇಲ್ದಂಗೆ ನಾನು ಈ ಗೇಮ್ನ ಪ್ಲೇ ಮಾಡ್ತೀನಿ. ಚಿಕ್ಕು ಏನು ಮಾಡ್ತಿದ್ದಾಳೆ ಅಂದರೆ, ನಾನೇನಾದರೂ ಅವಳಿಗೆ ಸಪ್ರೇಟಾಗಿ ಬೇರೆ ಗೇಮ್ ಆಡ್ಸೋಣ ಅಂತ ಕರ್ಕೊಂಡೋದ್ರೆ ಅಲ್ಲಿ ಅಳ್ತಾ ಇದ್ದಾಳೆ, ಪಪ್ಪ ಅಕ್ಕನ ಹತ್ರ ಹೋಗೋಣ ಅಂತ. ಇಲ್ಲಿ ಬಂದರೆ ಇವ್ರು ಆಡೋದು ನೋಡಿ ನಾನು ಹೋಗಬೇಕು ಅಂತ ಅಳ್ತಿದ್ದಾಳೆ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದಾಳೆ ಮಾತ್ರ. ಅಂದರೆ ಎಲ್ಲೂ ಇರ್ತಾ ಇಲ್ಲ ಅವಳು. ಜೊತೆಗೆ ನಿದ್ದೆ ಬೇರೆ ಬಂದಿದೆ, ಅವಳು ತುಂಬ ಅನ್ಕಂಫರ್ಟಬಲ್ ಆಗಿದ್ದಾಳೆ. ಬಟ್ ಏನು ಮಾಡೋದು, ಕರ್ಕೊಂಡು ಬಂದಿದ್ದೀವಿ. ಅಟ್ಲೀಸ್ಟ್ ಚಿನ್ನಮ್ಮನಾದರೂ ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳಿ ಅವಳನ್ನ ನಾನು ಏನೋ ಮಾಡಿ ಸಮಾಧಾನ ಮಾಡ್ತಾಯಿದ್ದೀನಿ. ನನಗೆ ಇವ್ರು ಆಡೋದು ನೋಡ್ತಿದ್ರೆ ನಾನು ಆಡ್ಬೇಕು ಅನ್ನಿಸ್ತಿದೆ. ಬಟ್ ಏನು ಮಾಡೋದು, ಇವಾಗ ಆಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಇಲ್ದಂಗೆ ಆಡ್ತೀನಿ ನಾನು ಇದನ್ನು. ನನಗೆ ತುಂಬ ಇಷ್ಟ ಡ್ಯಾಶಿಂಗ್ ಕಾರ್ ಅಂದರೆ. ಚಿನ್ನಮ್ಮ ಫಸ್ಟ್ ಟೈಮ್ ಇದರಲ್ಲಿ ಆಡ್ತಿರೋದು. ಅಂದರೆ ಇಷ್ಟು ದಿನ ಅವಳಿಗೆ ಹೈಟ್, ಇಲ್ಲಿ ಬಂದಾಗ ಹೈಟ್ ಚೆಕ್ ಮಾಡ್ತಾರಲ್ಲ, ಅದು ಇನ್ನೂ ಪ್ಯಾರಾಮೀಟರ್ ರೀಚ್ ಆಗಿರಲಿಲ್ಲ. ಇವಾಗ ರೀಚ್ ಆಗಿದೆ. ಸೊ ಇನ್ಮೇಲಿಂದ ಅವಳು ಇದನ್ನು ಆಡ್ತಾಳೆ. ಚಿಕ್ಕು ಹುಟ್ಟೋದಕ್ಕೆ ಮುಂಚೆ ಚಿನ್ನಮ್ಮನೆಲ್ಲಾದರೂ ಹೊರಗಡೆ ಕರ್ಕೊಂಡು ಬರಬೇಕಂದ್ರೆ ಇವಳನ್ನ ಹೇಗೆ ಮೇಂಟೈನ್ ಮಾಡೋದು, ಓಲ್ಡ್ ಡೇ ಅಂತ ಅನ್ನಿಸ್ತಿತ್ತು. ಬಟ್ ಇವತ್ತಿಬ್ಬರೂ ಕರ್ಕೊಂಡು ಬಂದಿದ್ದೀವಿ, ಚಿಕ್ಕೂ ಚಿನ್ನಮ್ಮನೂ. ಯಾವ ಥರ ಮೇಂಟೈನ್ ಮಾಡ್ತಿದ್ದೀವಿ ಅಂತ ನಮಗೆ ಆಶ್ಚರ್ಯ ಆಗ್ತಾಯಿದೆ. ಬಟ್ ಇವಾಗ ಚಿನ್ನಮ್ಮ ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಅಷ್ಟೊಂದೇನು ಹಠ ಮಾಡೋದಿಲ್ಲ, ಮತ್ತು ಅವಳನ್ನ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಇವಾಗ ಹೆಂಗೆ ಅಂದರೆ ಚಿಕ್ಕೂ ಎಷ್ಟು ಬೇಗ ಅಷ್ಟು ದೊಡ್ಡವಳಾಗ್ತಾಳಪ್ಪ ಅಂತ ಅನ್ನಿಸ್ತಾ ಇದೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋದಕ್ಕೆ. ಹಾಯ್ ಚಿಕ್ಕು. ಸ್ಟೇರಿಂಗ್ನೇ ಕಿತ್ಕೊಂಡ್ಬಿಟ್ಟಂಗಿದೆ ಮಗನೇ. ಸ್ಟೇರಿಂಗ್ ಕಿತ್ಕೊಂಡ್ಬಿಡು, ನಮ್ಮ ಕಾರ್ಗೆ ಹಾಕೋಣ. ಹಾಯ್. ಹಾಯ್ ಚಿನ್ನಮ್ಮ. ಇದು ಗೇಮ್ ಏನಿದೆಯಲ್ಲ, ಇದರಲ್ಲಿ ಒಂದು ಮೆಮೊರಿ ಇದೆ. ಚಿನ್ನಮ್ಮ ಫಸ್ಟ್ ಟೈಮ್ ಮಾಲ್ಗೆ ಕರ್ಕೊಂಬಂದಾಗ ಅವಳು ಫಸ್ಟ್ ಆಡಿದಂಥ ಗೇಮ್ ಇದು. ಆವತ್ತಿಂದ ಯಾವಾಗ ಬಂದರೂ ಇದನ್ನು ಆಡ್ತಾಳೆ. ಬಟ್ ಚಿಕ್ಕನ ಕೂರ್ಸೋದಕ್ಕೆ ಟ್ರೈ ಮಾಡಿದ್ವಿ, ಅವಳು ಎದುರುಕೊಂಡ್ಳು. ಹಾಗಾಗಿ ಅವಳನ್ನ ಕರ್ಕೊಂಡ್ಬಿಟ್ವಿ. ಬಾಲ್ ಬರೋರ್ಗು ವೆಯ್ಟ್ ಮಾಡಲು. ಹಾಯ್ ಚಿಕ್ಕು. ಹಾಯ್ ಚಿನ್ನಮ್ಮ. ಹಾಯ್ ಚಿನ್ನಮ್ಮ. ಹಾಯ್ ಚಿಕ್ಕು. ಹಾಯ್. ಇಲ್ಲಿ 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 ಚಿಕ್ಕು. ಹಾಯ್.
ಇವಾಗೆಲ್ಲ ಚೆನ್ನಾಗಿ ಆಟ ಆಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಆಗೋಯ್ತು ಆಲ್ರೆಡಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.